ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಮಟನ್ ಕರಿನ ಈಸಿಯಾಗಿ ಜಾಸ್ತಿ ಮಸಾಲೆನ ಬಳಸಲಾರ್ದೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಸೂಪರ್ ಟೇಸ್ಟಿಯಾದಂಥ ನಾಟಿ ಸ್ಟೈಲ್ ಮಟನನ್ನು ನೀವು ಕೂಡ ಮಾಡ್ಕೊಂಡು ತಿಂದು ನೋಡ್ರಿ. ಸಂಡೇ ಸ್ಪೆಷಲ್ ಇದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನೋಡಿ ನಾನು ಹಾಕುವಂಥ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲರಿಗಿಂತ ಮೊದಲು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡಿರಿ, ಸೂಪರ್ ಟೇಸ್ಟಿಯಾದಂತಹ ಸಿಂಪಲ್ಲಾಗಿ ಮಾಡಿರುವಂಥ ಮಟನ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಸೂಪರ್ ಟೇಸ್ಟಿಯಾಗಿದೆ. ಇದೇ ಮೆಥಡ್ನಲ್ಲಿ ನೀವು ಮಾಡಿ ನೋಡಿರಿ ಹೇಗೆ ಬರುತ್ತೆ ಅಂತ ತಿಳಿಸಿ. ಹಾಗಾದರೆ ನೋಡಿರಿ, ಮಟನ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮಟನನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಳ್ರಿ. ಅದರ ಸ್ಮೆಲ್ಲು ಇರಬಾರ್ದು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಅದು ಸ್ಮೆಲ್ಲು ಇರೋದಿಲ್ಲ ನೋಡಿರಿ. ಈಗ ಇದನ್ನು 2-3 ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಇದನ್ನು ಬಾಯ್ಲ್ ಮಾಡೋಕೆ ಕುಕ್ಕರಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಇವಾಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು 4-5 ವಿಸಿಲ್ ಹಾಕಿಸಿ ಬಾಯ್ಲ್ ಮಾಡ್ಕೊಂಬರೋಣ. ಮಟನ್ ಫಸ್ಟು ಕುದಿಸಿ ಇಟ್ಕೊಂಬಿಡೋಣ, ಆವಾಗ ಬೇಗ ಆಗುತ್ತೆ ನೋಡಿರಿ. ಇದನ್ನು 4-5 ವಿಸಿಲ್ ಹಾಕ್ಸೋಣ. ಇಲ್ಲಿ ಮಸಾಲೆಗೆ ನಾನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು 1-2 ಇಂಚಷ್ಟು ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಶಾಜೀರ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. 2 ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಂಬರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಮಸಾಲೆ ಯೂಸ್ ಮಾಡೋದ್ರಿಂದ. ನೋಡಿರಿ, ನಿಮಗೆ ಗ್ರೇವಿಯಾಗೂ ಯೂಸ್ ಆಗುತ್ತೆ, ನೀವು ಇದನ್ನು ಡ್ರೈ ಆಗಿಯೂ ಮಾಡ್ಕೋಬೋದು. ಈಗ ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ, ನೈಸಾಗಿ ಈ ಥರ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈ ಥರ ಇರಬೇಕು, ಅಂದರೆ ಮಟನ್ ತುಂಬ ಚೆನ್ನಾಗಿ ಬರುತ್ತೆ. ಗ್ರೇವಿ ತಿಕ್ನೆಸ್ ಚೆನ್ನಾಗಿರುತ್ತೆ. ಈ ಥರ ಆದರೆ ತರಿ ಆದರೆ ಕೊಬ್ಬರಿ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಹಾಗಾದರೆ ಇಲ್ಲಿ ನೋಡಿರಿ, ಮಟನ್ ಬೆಂದಿದೆ. 4-5 ವಿಸಿಲ್ ಆಗಿದೆ ನೋಡಿರಿ, ಸೂಪರಾಗಿ ಬಂದಿದೆ. ನಾನಿಲ್ಲಿ ಕರೆಕ್ಟಾಗಿ ನೀರು ಹಾಕಿದ್ದೀನಿ, ಕರೆಕ್ಟಾಗಿ ಬಾಯ್ಲ್ ಆಗಿದೆ ನೋಡಿರಿ. ನೋಡಿ, ಇಲ್ಲಿ ಮಟನ್ ತೆಗೆದು ತೋರಿಸ್ತಾ ಇದ್ದೀನಿ. ಸೂಪರ್ ಸಾಫ್ಟಾಗಿ ಬೆಂದಿದೆ. ಹಾಗಾದರೆ ನೋಡಿರಿ, ಇದನ್ನು ಇವಾಗ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ನೋಡಿ, ನೀವು ಬೇಕಾದರೆ ಜಾಸ್ತಿ ನೀರು ಹಾಕಿಬಿಟ್ಟು ಇದ್ರ ಸೂಪನ್ನು ತೆಗೆದು ಕುಡಿಬೋದು. ಅದು ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿ ಇಡುತ್ತೆ, ಎಲುಬುಗಳನ್ನು, ಮತ್ತು ಜಾಯಿಂಟ್ ಪೇನ್ ಇದ್ರೂ ಕಡಿಮೆ ಆಗುತ್ತೆ ನೋಡಿರಿ. ಈಗ ಇಲ್ಲಿ ಮಟನ್ ಒಗ್ಗರಣೆಗೆ ನಾನು 1 ಉಳ್ಳಾಗಡ್ಡಿ, 2 ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಮಸಾಲೆ ಗ್ರೈಂಡ್ ಮಾಡಬೇಕಾದ್ರೆ ಟೊಮೆಟೊ ಹಾಕಿಲ್ಲ, ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೇಲೆ. ಹಾಗಾಗಿ ಈಗ ಇದನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಕಡಾಯಿನ ಬಿಸಿ ಮಾಡಿ, ಮಟನ್ ಮಾಡೋದಕ್ಕೆ ಕಡಾಯಿ ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಕಾಯಿಲಿ. ತುಂಬ ಸಿಂಪಲ್ಲಾದ ಮೆಥಡ್ ನೋಡಿರಿ ಇದು, ಮತ್ತು ಕ್ವಿಕ್ಕಾಗಿ ಬೇಗ ಆಗುತ್ತೆ. ನಾವು ಒಂದು ಹತ್ರ ಮಟನ್ ಕುದಿಯೋಕ್ಕಿಟ್ಟು ಒಂದು ಹತ್ರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇಲ್ಲಿ ನೋಡಿರಿ, ಒಗ್ಗರಣೆಗೆ ನಾನು ಹೆಚ್ಚಿ ತೊಗೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಳ್ರಿ, ಆವಾಗ ಒಗ್ಗರಣೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಇವಾಗ ಕಲರ್ ಚೇಂಜ್ ಆಗೋವರೆಗೂ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ರಿ ಉಳ್ಳಾಗಡ್ಡಿನ. ಅಂದರೆ ಹಸಿಯಾಗಿರಬಾರ್ದು ನೋಡಿರಿ. ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಳ್ರಿ. ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು, ಆವಾಗ ಮಟನ್ನು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ತೊಗೊಳಂಥ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಸಾಫ್ಟ್ ಆಗೋವರೆಗೂ ಸರಿಯಾಗಿ ಫ್ರೈ ಮಾಡಿಕೊಳ್ರಿ ಎಣ್ಣೆಯಲ್ಲಿ. ಚೆನ್ನಾಗಿ ಸಾಫ್ಟ್ ಆದರೆ ಅದು ಗ್ರೇವಿ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಆವಾಗ. ಈಗ 1 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನಾವು
ಬಾಯ್ಲ್ ಮಾಡಿ ತೊಗೊಂಬಂಥ ಮಟನನ್ನು ಸೇರಿಸೋಣ. ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಮಟನ್ ಕುದಿಬೇಕಾದ್ರೆ ಮಟನಿಗೆ ಹಾಕಿರ್ತೀವಿ, ಇದು ಸ್ವಲ್ಪ ಟೊಮ್ಯಾಟೊ ಬೇಗ ಬೇಯುತ್ತೆ ಅಂಥೇಳಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಉಪ್ಪು ನೋಡಿ ಹಾಕ್ರಿ. ನಾನಿಲ್ಲಿ ಟೊಮೆಟೊ ಬೇಯೋಕ್ಕಷ್ಟೇ ಒಂದು ಸ್ವಲ್ಪ ಚಿಟಿಕೆ ಹಾಕಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂಥೇಳಿ. ನೋಡಿ ಇಲ್ಲಿ ಸಾಫ್ಟಾಗಿ ಬೆಂದಿದೆ ಟೊಮೆಟೊ. ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕರಿ. ಈಗ ನೋಡ್ರಿ ನಾವು ಕುದಿಸಿ ತೊಗೊಂಬಂದಂಥ ಮಟನನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ರಿ. ನಾವು ಒಂದು 4ರಿಂದ 5 ವಿಸಿಲ್ ಹಾಕ್ಸಿದ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ ನೋಡ್ರಿ. ತಿನ್ನಬೇಕಾದ್ರೆ ಹಲ್ಲಲ್ಲೇ ಸಿಗೋದಿಲ್ಲ. ನಾವು ಸ್ವಲ್ಪ ರಫಾಗಿ ಬೇಯಿಸಿದರೆ ತಿನ್ನಬೇಕಾದ್ರೆ ಹಲ್ಲಲ್ಲಿ ಸಿಗುತ್ತೆ ಮಟನ್ ಆವಾಗ. ಈಗ ನೋಡ್ರಿ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಒಗ್ಗರಣೆಯಲ್ಲಿ. ಈಗ ಫ್ರೈ ಆಗಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು, ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸಡನ್ನಾಗಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ ಫ್ರೈ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಯಾಕಂದರೆ ಈಗ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಾವು ಸಡನ್ನಾಗಿ ಹಾಕಿ ಎಲ್ಲ ಮಸಾಲೆ ಹಾಕಿ ಕುದಿಯೋಕೆ ಇಟ್ಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನಾವೇನು ಒಗ್ಗರಣೆ ಮಾಡಿರ್ತೀವಿ ಅದರಲ್ಲಿ ಮಟನ್ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಆಗುತ್ತೆ. ಈಗ ನೋಡ್ರಿ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಕೊತ್ತಂಬರಿ, ಚಕ್ಕೆ, ಲವಂಗ, ನಾನೇನು ಡ್ರೈ ಮಸಾಲ ತೋರಿಸಿದೆ ಅದನ್ನೆಲ್ಲದನ್ನು ಈಗ ಗ್ರೈಂಡ್ ಮಾಡಿ ತೊಗೊಂಬಂದಿರೋಂಥದ್ದು. ಈಗ ಇದನ್ನು ಸಹಿತ ಹಾಕಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಸಹಿತ ಫ್ರೈ ಮಾಡಿಕೊಳ್ರಿ. ಆವಾಗ ಗ್ರೇವಿ ಮಾತ್ರ ಸೂಪರಾಗಿರುತ್ತೆ ನೋಡ್ರಿ ತಿನ್ನೋಕ್ಕೆ. ಇದು ಚಪಾತಿ ಜೊತೆ ಆಗಿರ್ಬೋದು, ಜೋಳದ ರೊಟ್ಟಿ, ರೈಸ್ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಮಟನ್ ಪ್ರಿಯರಿಗೆ ಈ ಥರ ಒಂದ್ಸರಿ ಮಾಡಿಕೊಡ್ರಿ. ಪದೇ ಪದೇ ಇದೇ ರೀತಿ ಮಾಡು ಅಂತ ಕೇಳ್ತಾರೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದು ಮಸಾಲೆ ಸಹಿತ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿರಿ ಸರಿಯಾಗಿ ಫ್ರೈ ಆಗಿದೆ. ನೀವು ಬೇಕಾದರೆ ಇಷ್ಟೇ ತಿನ್ಬೋದು, ಯಾಕಂದರೆ ಮಟನ್ ಬೆಂದಿರುತ್ತೆ ಆಲ್ರೆಡಿ. ನೀವು ಡ್ರೈ ಬೇಕಂದರೆ ಇಷ್ಟೇ ತಿನ್ಬೋದು, ಇಲ್ಲ ಗ್ರೇವಿ ಬೇಕು ಅಂದರೆ ನಾವೇನು ಸ್ವಲ್ಪ ನೀರು ಹಾಕಬೇಕು. ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕಿ ನಾವು ಗ್ರೇವಿ ಥರ ಮಾಡ್ಕೋಬೋದು. ಅಂದರೆ ಅವಾಗ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬೇಡ ಡ್ರೈ ಬೇಕು ಅಂದರೂ ಅಷ್ಟೇ ಮಸಾಲಲ್ಲೇ ಫ್ರೈ ಮಾಡಿಕೊಂಡು ನೀವು ಚಪಾತಿ ರೊಟ್ಟಿಗಳ ಜೊತೆ ಡ್ರೈ ಆಗಿ ತಿನ್ನೋಕ್ಕೆ ಅದು ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ನೋಡಿರಿ ಮಸಾಲೆ ಜೊತೆ ಮಟನ್ನು ಚೆನ್ನಾಗಿ ಬೆರಲಿ, ಆವಾಗ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನಾನು ಮಟನ್ ಕುದಿಯೋಕ್ಕೆ. ನೋಡಿರಿ ಮಸಾಲೆ ಜೊತೆ ಸೂಪರಾಗಿ ಬಂದಿದೆ, ಕುದೀತಾ ಇದೆ ನೋಡಿರಿ. ಈಗ ಮೇಲೆ ಎಲ್ಲ ಚೆನ್ನಾಗಿ ಎಣ್ಣೆ ತೇಲ್ಕೊಂಬಂದಿದೆ. ಈಗ ನೋಡಿರಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಗ್ರೇವಿನೂ ಅಷ್ಟು ನೀರಾಗಿಲ್ಲ, ತುಂಬ ಗಟ್ಟಿಯಾಗಿನಿಲ್ಲ, ಮೀಡಿಯಮ್ ಹದದಲ್ಲಿ ನಾನು ಮಾಡಿದ್ದೀನಿ ನೋಡಿರಿ. ಸೂಪರಾಗಿ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೇನೋ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿರಿ. ಹಾಗಾದರೆ ನೀವು ಇದೇ ಮೆಥಡ್ನಲ್ಲಿ ಒಂದು ಸರಿ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈಗ ನೋಡಿರಿ ಗ್ರೇವಿ ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಪೀಸ್ ಒಂದು ಹತ್ರ, ಗ್ರೇವಿ ಒಂದು ಹತ್ರ ಆಗಿಬಿಡುತ್ತೆ. ಅದರಲ್ಲಿ ಎದ್ದು ತೊಳೆದಂಗೆ ಇರಬಾರ್ದು. ನಾವು ಹಾಕಿರೋ ಮಸಾಲೆ ಸ್ವಲ್ಪ ಅಂಟಿರಬೇಕು ಅದಕ್ಕೆ. ಕೆಲವೊಂದು ಸರಿ ಏನಾಗುತ್ತೆ, ಗ್ರೇವಿ ಮಾಡೋಕ್ಕೆ ಹೋಗಿ ನೀರು ಆಗಿಬಿಡುತ್ತೆ. ನೀವು ನೋಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ರಿ. ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗಾದರೆ ಇದೇ ಸಂಡೇ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಸಂಡೇ ಸ್ಪೆಷಲ್ ಯಾವುದೇ ಪಾರ್ಟಿ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಫಂಕ್ಷನ್ಗಳಿಗೂ ಈ ಥರ ಒಂದು ಸಾರಿ ನೀವು ಮಟನ್ ಕರಿನ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ, ನಾನು ಮಾಡೋ ಅಡುಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ ನಾನು
ಮಟನನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾವು ನೋಡಿರಿ ಜೋಳದ ರೊಟ್ಟಿನೇ ನಮಗೆ ಮಟನ್ಗೆ ಸೂಪರಾಗಿ ಹೊಂದುತ್ತೆ. ಮಟನ್ ಮಾಡಿದಾಗ ರೊಟ್ಟಿ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ನೋಡಿರಿ ನಮಗೆ. ಹಾಗಾದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.